ರಾಜ್ಯಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವಂತಹ, ರಾಜ್ಯ ಸರ್ಕಾರವೇ SIT ರಚನೆ ಮಾಡಿ ತನಿಖೆಗೆ ಆದೇಶಿಸಿರುವಂತಹ ಧರ್ಮಸ್ಥಳ ಗ್ರಾಮದ ಅಸಹಜ ಸಾವುಗಳು ಮತ್ತು ಸೌಜನ್ಯ ಪ್ರಕರಣದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ 2 ಕಂಬಗಳು ನಾಪತ್ತೆಯಾಗಿದೆ. ಪ್ರಮುಖ ಕಂಬ ಅಂದರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದೊಂದಿಗೆ ವೈಯಕ್ತಿಕವಾಗಿ ದ್ವೇಷ ಹೊಂದಿದ್ದಂತಹ ತಿಮರೋಡಿ ಸೌಜನ್ಯ ಪ್ರಕರಣವನ್ನು ಮುಂದಿರಿಸಿಕೊಂಡು ಹೋರಾಟವನ್ನು ಸಂಘಟಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ, ಅದರ ಆಡಳಿತದವರ ವಿರುದ್ಧ ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡ್ತಾಯಿದ್ರು. ಅವರಿಗೆ ಸಾಕಷ್ಟು ಜನಬೆಂಬಲವೂ ಸಿಕ್ಕಿತ್ತು. ಪ್ರಕರಣದಲ್ಲಿ ಯಾವುದೇ ಹುರುಳು ಇಲ್ಲದೆ ಇದ್ದರೂ ಸಹ ಜನರು ನಂಬಿಕೆ ಇಟ್ಟಿದ್ದರಿಂದ ಸಹಜವಾಗಿಯೇ ಮಹೇಶ್ ಶೆಟ್ಟಿ ತಿಮರೋಡಿಯವರು ಒಂದು ನಾಯಕನಾಗಿ ಗುರುತಿಸಿಕೊಂಡಿದ್ದರು. ಸಾಕಷ್ಟು ದುಡ್ಡು ಮಾಡಿದರು, ಆಸ್ತಿಪಾಸ್ತಿಯನ್ನು ಸಂಪಾದಿಸಿದರು. ಅವರಿಗೆ ಆ ಹೋರಾಟದಲ್ಲಿ ಬೆಂಗಾವಲಾಗಿ ನಿಂತದ್ದು ಸೌಜನ್ಯ ಅವರ ಮನೆಯವರು. ಅದರಲ್ಲಿ ಪ್ರಮುಖವಾಗಿ ಕುಸುಮಾವತಿಯವರು ಮತ್ತು ಅವರ ತಮ್ಮ ವಿಠಲಗೌಡರು. ಈ ಮೂವರು ಸೇರಿಕೊಂಡು ಇಡೀ ಪ್ರಕರಣದಲ್ಲಿ ಧರ್ಮಸ್ಥಳವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಎಂದು ಹೆಣಗಾಡಿದ್ದರು. ಇದರ ಪರಿಣಾಮವಾಗಿ ಸಾರ್ವಜನಿಕರಲ್ಲೂ ಗೊಂದಲ ಸೃಷ್ಟಿಯಾಗಿತ್ತು ಮತ್ತು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ನಂಬಿದವರು ಇದ್ದರು, ನಂಬದವರು ಇದ್ದರು. ಆದ್ದರಿಂದ ಇಡೀ ಹೋರಾಟಕ್ಕೆ ಮುಖ್ಯ ಪಿಲ್ಲರ್ಗಳಾಗಿದ್ದದ್ದು, ಅಂದರೆ ಕಂಬಗಳಾಗಿದ್ದದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಸೌಜನ್ಯಲ ಮಾವ ವಿಠಲಗೌಡ. ಈಗ ಇವರಿಬ್ಬರೂ ಭೂಗತರಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಿ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿದರು. ಆ ಆದೇಶವನ್ನು ಜಾರಿ ಮಾಡಲು ಬೆಳ್ತಂಗಡಿ DYSP CK ರೋಹಿಣಿ ನೇತೃತ್ವದಲ್ಲಿ ಪೊಲೀಸರು ತಿಮರೋಡಿಯಲ್ಲಿರುವ ಮಹೇಶ್ ಶೆಟ್ಟಿಯವರ ಮನೆಗೆ ಹೋದಾಗ ಮಹೇಶ್ ಶೆಟ್ಟಿ ಮನೆಯಲ್ಲಿ ಇಲ್ಲ. ಉಪವಿಭಾಗಾಧಿಕಾರಿಯ ನೋಟಿಸನ್ನು ಮನೆಗೆ ಅಂಟಿಸಿ ಹಾಜರು ಮಾಡಿ ಪೊಲೀಸರು ವಾಪಸ್ಸು ಬಂದಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಗಡೀಪಾರು ಆದೇಶ ಹೊರಡಿಸುವುದು ಇದು 3ನೇ ಬಾರಿ. ಮೊದಲ ಬಾರಿಗೆ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಒಟ್ಟು 34 ಮಂದಿಗೆ ಗಡೀಪಾರು ಆದೇಶ ಹೊರಡಿಸಲಾಗಿತ್ತು. ಅರುಣಕುಮಾರ್ ಅವರು ಜಿಲ್ಲಾ SP ಆಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೋಮು ಗೂಂಡಾಗಳು ಎಂದು ಗುರುತಿಸಿಕೊಂಡಿದ್ದಂತಹ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ 34 ಮಂದಿಯ ಪಟ್ಟಿ ಮಾಡಿ ಗಡೀಪಾರು ಆದೇಶ ಹೊರಡಿಸಲಾಗಿತ್ತು. ಆ ಆದೇಶವನ್ನು ಮಹೇಶ್ ಶೆಟ್ಟಿ ತಿಮರೋಡಿಯವರು ಹೈಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದ್ದರು. ವಾದ ಪ್ರತಿವಾದ ನಡೆದು ಹೈಕೋರ್ಟು ಆ ಆದೇಶವನ್ನು ನಿಯಮಾನುಸಾರ ಮಾಡಿಲ್ಲ ಅಂತ ಹೇಳಿ ರದ್ದು ಮಾಡಿತ್ತು. ಗಡೀಪಾರು ಆದೇಶ ಮಾಡುವ ಸಂದರ್ಭದಲ್ಲಿ ಆತನ ಮೇಲೆ ಈ ಹಿಂದೆ ದಾಖಲಾಗಿದ್ದಂತಹ ಕ್ರಿಮಿನಲ್ ಪ್ರಕರಣಗಳು, ಯಾವ್ಯಾವ ಪ್ರಕರಣಗಳು ನ್ಯಾಯಾಲಯದಲ್ಲಿ ದೋಷಮುಕ್ತಗೊಂಡಿದೆ, ಯಾವ್ಯಾವ ಪ್ರಕರಣಗಳು ಆ್ಯಕ್ಟಿವ್ ಆಗಿದೆ, ಅದರ ಹಿನ್ನೆಲೆ ಏನು, ಇದರ ಬಗ್ಗೆ ಒಂದು ಪಾಲನಾ ವರದಿಯನ್ನು ಸಲ್ಲಿಸಬೇಕು. ಅಂಥ ವರದಿಯನ್ನು ಸಲ್ಲಿಸದೇ ಇದ್ದುದರಿಂದ ಅದು ಗಡೀಪಾರು ಆದೇಶ
ಕ್ರಮಬದ್ಧವಾಗಿ ಆಗಿಲ್ಲ ಅಂತ ಹೇಳಿ ಆ ಆದೇಶವನ್ನು ರದ್ದುಪಡಿಸಲಾಗಿತ್ತು. ಮತ್ತು ಪುನಃ ಸರಿಯಾದ ರೀತಿಯಲ್ಲಿ ಕಾನೂನು ಪಾಲಿಸಿ ಆದೇಶ ಹೊರಡಿಸಲು ಸೂಚನೆ ನೀಡಲಾಗಿತ್ತು. ಅದರಂತೆ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು 2ನೇ ಬಾರಿಗೆ ಗಡೀಪಾರು ಆದೇಶ ಹೊರಡಿಸಿದರು. 2ನೇ ಬಾರಿಯು ಗಡೀಪಾರು ಆದೇಶ ಹೊರಡಿಸುವ ಮುನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ನೋಟಿಸು ಮಾಡಲಾಗಿತ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಎ ಸಿಯವರ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು, ಕೆಲವೊಂದು ವಿಚಾರಗಳನ್ನು ತಿಳಿಸಿದರು. ಆದರೂ ಗಡೀಪಾರು ಆದೇಶ ಹೊರಟಿದ್ರು. ಮತ್ತೆ ತಿಮ್ಮರೋಡಿಯವರು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಹೈಕೋರ್ಟ್ 2ನೇ ಬಾರಿಯೂ ಸರಿಯಾದ ಕ್ರಮ ಅನುಸರಿಸಿಲ್ಲ ಎನ್ನುವಂತಹ ಕಾರಣವನ್ನು ನೀಡಿ ಆ ಆದೇಶವನ್ನು ರದ್ದು ಮಾಡಿತ್ತು. ಮತ್ತು ಅದೇ ಆದೇಶದಲ್ಲಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಕೆಲವೊಂದು ಸೂಚನೆಗಳನ್ನು ನೀಡಿ ಮತ್ತೆ ಗಡೀಪಾರು ಆದೇಶ ಹೊರಡಿಸುವುದಕ್ಕೆ ಮುನ್ನ ಏನೆಲ್ಲ ವಿಚಾರಣಾ ಹಂತಗಳನ್ನು ಮಾಡಬೇಕು ಎನ್ನುವುದನ್ನು ಸೂಚನೆ ನೀಡಿತ್ತು. ಅದರಂತೆ ಇದೀಗ 3ನೇ ಬಾರಿಗೆ ಗಡೀಪಾರು ಆದೇಶ ಹೊರಡಿಸಿದರು. 2ನೇ ಬಾರಿ ಗಡೀಪಾರು ಆದೇಶ ಆದಾಗಲೂ, ಮೊದಲನೇ ಬಾರಿ ಗಡೀಪಾರು ಆದೇಶ ಆದಾಗಲೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ನೋಟಿಸನ್ನು ಸ್ವಯಂ ಆಗಿ ಜಾರಿ ಮಾಡಲು ಪೊಲೀಸರಿಂದ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಗಡೀಪಾರು ಆದೇಶ ಪುತ್ತೂರಿಂದ ಬೆಳ್ತಂಗಡಿಗೆ ಬರುವಷ್ಟರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತಿಮ್ಮರೋಡಿಯ ಮನೆಯಿಂದ ಎಸ್ಕೇಪ್ ಆಗ್ತಾಯಿದ್ರು. 3ನೇ ಬಾರಿಗೆ ಗಡೀಪಾರು ಆದೇಶ ಆದಾಗಲೂ ಸಹ ತಿಮ್ಮರೋಡಿಯವರು ತನ್ನ ಮನೆಯಿಂದ ಎಸ್ಕೇಪು ಆಗಿದ್ದಾರೆ. ಪೊಲೀಸರು ತಂಡ ಕಟ್ಟಿಕೊಂಡು ಹೋಗಿ ನೋಟಿಸು ಜಾರಿ ಮಾಡಿ ಅವರನ್ನು ಬಂಧಿಸಲು ಪ್ಲ್ಯಾನ್ ಮಾಡಿದ್ದರು. ತಡರಾತ್ರಿ ವೇಳೆಗೆ ಈ ಕಾರ್ಯಾಚರಣೆ ನಡೆದಿತ್ತು. ಆದರೂ ಮಾಹಿತಿ ಸಿಕ್ಕಿದ್ದಂತಹ ತಿಮ್ಮರೋಡಿಯವರು ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ಮತ್ತೆ ತಿಮ್ಮರೋಡಿಯವರು ಹೈಕೋರ್ಟಿಗೆ ಹೋಗುವ ಎಲ್ಲ ಸಾಧ್ಯತೆಗಳು ಇವೆ. ಆದರೆ ಹೈಕೋರ್ಟಿನಲ್ಲಿ ಈಗಾಗಲೇ ಅವರು ಸಲ್ಲಿಸಿರುವಂಥ ಒಂದು ಅರ್ಜಿಯನ್ನು ಹೈಕೋರ್ಟು ತಿರಸ್ಕೃತಗೊಳಿಸಿದೆ. ಆ ಅರ್ಜಿಯ ಮೇಲೆ ಅವರು ಹೈಕೋರ್ಟ್ಗೆ ಮರು ಪರಿಶೀಲನೆ ಅರ್ಜಿಯನ್ನು ಸಲ್ಲಿಸ್ತಾರಾ ಅಥವಾ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸ್ತಾರಾ ಎನ್ನುವುದನ್ನು ನೋಡಬೇಕಿದೆ. ಅಂತೂ ಇಂತೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇನ್ನು ಮುಂದಿನ 6 ತಿಂಗಳ ಕಾಲ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಂತಿಲ್ಲ. ಕಳೆದ ಬಾರಿ ಬೆಳ್ತಂಗಡಿ ಪೊಲೀಸರು ಉಜಿರೆಪೇಟೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡೀಪಾರಾದಂಥ ವ್ಯಕ್ತಿ, ಆತನ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕವಾಗಿ ಉದ್ಘೋಷಣೆ ಮಾಡಿದ್ದರು. ಆದರೂ ಸಾರ್ವಜನಿಕರು ತಿಮ್ಮರೋಡಿಯವರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಆದ್ದರಿಂದ ಪೊಲೀಸರು ಹುಡುಕುತ್ತಾ ಇದ್ದಾರೆ. ಇದೇ ಹೋರಾಟದ ಇನ್ನೊಂದು ಕಂಬ, ಅದು ಸೌಜನ್ಯಳ ಮಾವ ವಿಠಲ ಗೌಡ. ಕಳೆದ 2 ತಿಂಗಳಿಂದ ಭೂಗತರಾಗಿದ್ದಾರೆ. ಬೆಂಗಳೂರು ನ್ಯಾಯಾಲಯದಿಂದ ವಿಠಲಗೌಡ ಶಿಕ್ಷಿತ ಅಪರಾಧಿ, ಅಂದರೆ ಅವರಿಗೆ ಶಿಕ್ಷೆಯಾಗಿದೆ. ಸಿವಿಲ್ ಮಾನನಷ್ಟ ಮೊಕದ್ದಮೆಯಲ್ಲಿ ವಿಠಲಗೌಡರಿಗೆ 3 ತಿಂಗಳ ಕಾಲ ಸಜೆ ವಿಧಿಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಕನ್ವಿಕ್ಷನ್ ವಾರಂಟ್ ಹೊರಡಿಸಲಾಗಿದೆ. ಬೆಂಗಳೂರಿನಿಂದ ನ್ಯಾಯಾಲಯದ ಪ್ರತಿನಿಧಿಗಳು ಪೊಲೀಸರನಿಗೆ ಬಂದು 2 ಬಾರಿ ಮನೆ ಸರ್ಚ್ ಮಾಡಿದ್ದಾರೆ. ವಿಠಲಗೌಡ ಸಿಕ್ಕಿಲ್ಲ. ವಿಠಲಗೌಡನು ಭೂಗತನಾಗಿದ್ದಾನೆ. ಪೊಲೀಸರು ಹುಡುಕುವ ಪ್ರಯತ್ನವನ್ನು ಮಾಡಿಲ್ಲ. ಯಾಕಂತ ಹೇಳಿದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಂಬಂಧಿಸಿದಂತಹ ಪ್ರಕರಣ ಇದು ಅಲ್ಲ. ಬೆಂಗಳೂರಿನ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶ, ನ್ಯಾಯಾಲಯದ ಸಿಬ್ಬಂದಿ ಅದನ್ನು ಜಾರಿ ಮಾಡಬೇಕು. ಜಾರಿ ಮಾಡುವ ಸಂದರ್ಭದಲ್ಲಿ ಒಂದು ಬೆಂಗಳೂರಿನಿಂದ ಪೊಲೀಸರು ಬರಬೇಕು, ಇಲ್ಲೇ ಇದ್ದರೆ ಬೆಳ್ತಂಗಡಿ ಪೊಲೀಸರು ಅಥವಾ ಧರ್ಮಸ್ಥಳ ಪೊಲೀಸರು ಅವರಿಗೆ ಬೆಂಗಾವಲು ಒದಗಿಸಬೇಕು. ಆದ್ದರಿಂದ ಆ ಅಡ್ವಾಂಟೇಜನ್ನು ಬಳಸಿಕೊಂಡು ವಿಠಲಗೌಡ ಸ್ಥಳೀಯ ಮಾಹಿತಿಗಳ ಪ್ರಕಾರ ವಿಠಲಗೌಡ ಅವರು ತನ್ನ ಮನೆಯಲ್ಲಿ ಇಲ್ಲ, ಬದಲಾಗಿ ಬೇರೆ
ಯಾರದ್ದೋ ಮನೆಯಲ್ಲಿ ಉಳ್ಕೊಳ್ತಾ ಇದ್ದಾರೆ. ಮುಂಜಾನೆಯ ವೇಳೆಗೆ ಮನೆಗೆ ಬಂದು ಹೋಗಿ ಮಾಡ್ತಾರೆ, ಒಮ್ಮೊಮ್ಮೆ ರಾತ್ರಿ ಬರ್ತಾರೆ. ಆದ್ದರಿಂದ ನಿರ್ದಿಷ್ಟ ಸಮಯದಲ್ಲಿ ಮನೆಗೆ ಬರುತ್ತಿಲ್ಲ ಅಂತೇಳಿ ಮಾಹಿತಿಗಳು ಹೇಳ್ತೇವೆ. ಅಂತೂ ಇಂತೂ ವಿಠಲಗೌಡ ಸಿಕ್ಕಿ ಬಿದ್ದರೆ 3 ತಿಂಗಳು ಜೈಲೂಟ ಅನುಭವಿಸಲೇಬೇಕು. ಈಗಾಗಲೇ ಸಂಚಾರಿ ಸ್ಟುಡಿಯೋದ ಸಂತೋಷು 1 ತಿಂಗಳ ಜೈಲೂಟವನ್ನು ಪರಪ್ಪನ ಅಗ್ರಹಾರದಲ್ಲಿ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಅವರು ಬಿಡುಗಡೆ ಆಗ್ತಾರೆ. ಈ ಲಿಸ್ಟಿನಲ್ಲಿ ಇನ್ನೂ 10 ಹಲವು ಮಂದಿ ಇದ್ದಾರೆ. ಅವರ ಸರದಿ ಬರಬೇಕಷ್ಟೇ. ಕಾನೂನು ಹೋರಾಟ ಯಾವತ್ತೂ ಕ್ಷಿಪ್ರಗತಿಯಲ್ಲಿ ಆಗೋದಿಲ್ಲ. ನಿಧಾನವಾಗಿ ಒಬ್ಬೊಬ್ಬರಿಗೆ ಅದರ ಹೊಡೆತಗಳು ತೊಡಗಿದೆ. ಈಗಾಗಲೇ ಸಂಚಾರಿ ಸಂತೋಷಿಗೆ ಹೊಡೆತ ಬಿದ್ದಿದೆ. ಮಹೇಶೆಟ್ಟಿ ತಿಮರೋಡಿ ಭೂಗತರಾಗಿದ್ದಾರೆ. ವಿಠಲಗೌಡ ಪರಾರಿಯಾಗಿದ್ದಾನೆ. ಬಾಕಿಯವರು ಬಾಲ ಮಡಚಿಕೊಂಡು ಸದ್ಯಕ್ಕೆ ಇದ್ದಾರೆ. 1-2 ಮಂದಿ ಹಾರಾಡ್ತಾ ಇದ್ದಾರೆ. ಇದರ ಮಧ್ಯೆ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿರುವ ಮಧ್ಯೆಯೇ ವಿವಾದ ಸೃಷ್ಟಿಯಾಗಿದೆ. ಪರಸ್ಪರ ದೂಷಣೆ ಮಾಡ್ತಿದ್ದಾರೆ. ಎಲ್ಲವೂ ಮಾಡುತ್ತಿರುವುದು ಸೋಷಿಯಲ್ ಮೀಡಿಯಾದಲ್ಲಿಯೇ ಹೊರತು ಸಾರ್ವಜನಿಕವಾಗಿ ಅಲ್ಲ. ಸಾರ್ವಜನಿಕವಾಗಿ ಮಾಡಲು ಯಾರಿಗೂ ಧೈರ್ಯವೂ ಇಲ್ಲ. ಅವರು ಎಲ್ಲ ಒಂದು ಕಡೆ ಕೂತುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬಾಯಿಗೆ ಬಂದದನ್ನು ಮಾತನಾಡಿ ತಮ್ಮ ತೀಟೆಯನ್ನು ತೀರಿಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಮನ್ನಿಸಲು ಯಾವ ರೀತಿಯಲ್ಲಿ ಯೋಜನೆ ರೂಪಿಸಲಾಗುತ್ತದೆ ಎನ್ನುವುದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ.